ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ರೆ ವಿನೋದ್ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಪ್ಪ ಲಾಗ್ ಅಂತಂದರೆ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂದರೆ, ಸೊ ಇವತ್ತು ನಾವು ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಸ್ವತಂತ್ರ ದಿನಾಚರಣೆ, August 15th. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೊ ಇದು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆದಮೇಲೆ ಬರೋದು, ಆದರೂ ಇಂಡಿಪೆಂಡೆನ್ಸ್ ಡೇ ಅಲ್ವಾ ಇವತ್ತು, ಅದಕ್ಕೆ ವಿಶ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾವು ಚಿನ್ನ ತೇರಳ್ಸೋಕ್ಕೆ ಅಂತ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮಂಗೆ ರಜೆ ಇದೆ ಇವತ್ತು, ನಾಳೆನೂ ರಜೆ ಇದೆ ಅಲ್ವಾ. ನಾಳೆ ಬೇರೆ ಇದು ಫಂಕ್ಷನ್ ಇದೆ, ನಾಳೆ ಅಲ್ಲಿಗೆ ಹೋಗಬೇಕು. ಇವತ್ತು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದುಬಿಟ್ಟು ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಯಾರ್ಯಾರು ಹೋಗ್ತಾಯಿದ್ದೀವಿ ಅಂದರೆ ಆ್ಯಸ್ ಯೂಶ್ವಲ್ ನಾನು, ಹರೀಶ್, ನನ್ನ ಮಗ, ಅಮ್ಮ, ಚೇತು, 5 ಜನನೂ ಹೋಗ್ತಾಯಿದ್ದೀವಿ. ಸೊ ಇದು 1 ವರ್ಷದ ಅರಕೆ. ಒಂದು ಮುಡಿ ಕೊಡಿಸ್ಬಿಟ್ಟು ಚಿನ್ನದ ತೇರು ಎಳಿಸ್ಬೇಕು ಅಂತ ನಮ್ಮಮ್ಮ ಅರಕೆ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಅದ್ರ ರಿಲೇಟೆಡ್ ಆಗಿ ಹೋಗ್ತಾಯಿದ್ದೀವಿ. ಸೊ ಈಗ ಚಿನ್ನದ ತೇರು ಎಳ್ಸೋಕ್ಕೆ ಹೋಗಬೇಕು. ಸೊ ಬನ್ನಿ, ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇಲ್ಲೆಲ್ಲ ಇಲ್ಲಿ ಇದು ನೀರು, ಇದು ಬಿಸಿನೀರು ಇಟ್ಕೋಬೋದು, ತಣ್ಣೀರು ಇಟ್ಕೋಬೋದು. 5 ಲೀಟರ್ ಹಿಡಿಯುತ್ತೆ ಇದು ನೀರು. ಎತ್ಕೊಂಡಿದ್ದೀವಿ ಫಿಲ್ಟರ್ ನೀರು. ಈ ಪೂಜೆ ಸಾಮಾನು, ಇಲ್ಲಿ ಬಟ್ಟೆ. ಅವನಿಗೆ ಮನುಷ್ಯನದು ಕಾಸ್ಟ್ಯೂಮ್ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ಕೊಂಡಿದ್ದೀನಿ. ಅದಾದಮೇಲೆ ಹುಲಿ ಇಲ್ಲೇ ಆಟಾಡ್ತಿದ್ದೆ ನನ್ನ ಮಗ, ಇಲ್ಲಿ ಬೇಸಾಕಿದ್ದಾನೆ. ಚಿಕ್ಕದಷ್ಟೇ ಹುಲಿ ಇರೋದು, ದೊಡ್ಡದು ಆ್ಯಕ್ಚುಲಿ ಇದು ಸಡನ್ ಪ್ಲ್ಯಾನ್ ಆಗಿರೋದು. ಹೋಗಬೇಕು ಅಂತ ಒಂದು 15 ಡೇಸ್ ಮುಂಚೆನೇ ಏನಾದರೂ ಐಡಿಯಾ ಇದ್ದಿದ್ದರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದು ತರಿಸ್ತಾ ಇದ್ದೆ ಹುಲಿನ ನಾನು. ಜಸ್ಟು ನಿನ್ನೆ ಡಿಸೈಡ್ ಆಗಿದ್ದು ಹೋಗೋಣ, ಎಸ್ಬಿಟ್ಟು ಬಂದ್ಬಿಡೋಣ, ಅವತ್ತಿಂದ ಹೋಗೋಣ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಇವಾಗ ನಿನ್ನೆ ಡಿಸೈಡ್ ಮಾಡಿ ಇವತ್ತು ಹೊರಟಿರೋದು ರಜೆ ಇದೆ ಅಲ್ಲ ಅಂತ. ಸೊ ಹೋಗೋಣ ಬನ್ನಿ. ಆ್ಯಕ್ಚುಲಿ ಹರೀಶಂಗೆ ವೆಯ್ಟ್ ಮಾಡ್ತಾಯಿದ್ವಿ, ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಈಗ ಹೊರಡಬೇಕು. ಈಗ ಬಂದಿದ್ದಾರೆ, ಸ್ನಾನ ಮಾಡ್ತಾಯಿದ್ದಾರೆ. ಅವ್ರು ರೆಡಿಯಾಗಿದ್ದ ತಕ್ಷಣ ಹೊರಡಬೇಕು. ಇವಾಗ ನೆಕ್ಸ್ಟ್ ಮಂತು ಒಂದು ಬರ್ಡೇ ಬರುತ್ತೆ ನನ್ನ ಹೋಗಿಂದು. ಸೊ ಬೇಡ ಅಂತ ನಾನು ಅಂದ್ಕೊಂಡೆ, ಮುಡಿ ಕೊಡ್ಸೋದು ಬೇಡ ಅಂತ ನಾನು ಅಂದ್ಕೊಂಡೆ. ಸೊ ಹೀಗೆ ಅಂತಂದರೆ ನಮ್ಮ ಮನೆ ಈಗೆಲ್ಲ ಕ್ಲೈಂಟ್ ಎಲ್ಲ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ. ಇನ್ನೂ ಚಿಕನ್ ಮಟನ್ ಏನೂ ಮಾಡಿಲ್ಲ, ಹೊಲ್ಸೇನು ಮಾಡಿಲ್ಲ. ಸೊ ಹಾಗಾಗಿ ಕೊಡಿಸ್ಬಿಡೋಣ, ಅದಕ್ಕೂ ಮುಂಚೆ ಮಾಡೋಕ್ಕೂ ಮುಂಚೆ ಕೊಡಿಸ್ಬಿಡೋಣ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ ಅಲ್ವ, ಇನ್ನೊಂದ್ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಡಿಸೈಡ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಆಮೇಲೆ ಇನ್ನೊಂದು ಏನಂತಂದರೆ, ಸಲಿನೂ ಅವನಿಗೆ ನೆಕ್ಸ್ಟ್ ತಿಂಗಳು ಬರ್ಡೇ, ಈ ತಿಂಗಳು ಮುಡಿ ಕೊಡಿಸಿದ್ವಿ. ಸಲಿನೂ ಕೂದಲಿಲ್ಲ, ಈ ಸಲಿನೂ ಕೂದಲಿಲ್ಲ. ನನಗೆ ಎಷ್ಟು ಬೇಸರ ಆಗ್ತಾಯಿದೆ ಅಂದರೆ, ಆ್ಯಕ್ಚುಲಿ ಸಕ್ಕದಾಗಿರೋದೊಂದು ಕಟ್ಟಿಂಗ್ ಮಾಡಿಸಿ ಶೂಟೆಲ್ಲ ಹಾಕಿ ಫೋಟೋಶೂಟ್ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಈ ಇಯರು. ಬಟ್ ಕೂದಲೇ ಇರಲ್ಲ, ಎಷ್ಟು ಚೆನ್ನಾಗಿ ಕಾಣಲ್ಲ. ಚೆನ್ನಾಗಿ ಕಾಣ್ತಾನೆ, ಆದರೂ ಚೆನ್ನಾಗಿ ಕಾಣಲ್ಲ. ಸೊ ಆ ರೀತಿ ಏನು ಮಾಡೋಕ್ಕಾಗಲ್ಲ. ದೇವರಿಗೆ ಹೆಸರು ಎತ್ತಿಬಿಟ್ಟಿದ್ದೀವಿ ಅಂತಂದರೆ ಕೊಟ್ಬಿಡೋಣ. ಸೊ ಬೇಡ, ಇವತ್ತು ಈ ವರ್ಷ ಇಲ್ಲದ್ರೆ ಮುಂದಿನ ವರ್ಷ ಮಾಡೋಣ, ಇನ್ನೇನು ಮಾಡೋಕ್ಕಾಗುತ್ತೆ. ಸೊ ಅದು ಸ್ವಲ್ಪ ಬೇಜಾರಿದೆ ಅಷ್ಟೆ. ಈ ಸಲಿನೂ ಕೂದಲಿಲ್ವಲ್ಲ, ಸಲಿನೂ ಇರಲಿಲ್ಲ, ಈ ಸಲಿನೂ ಇಲ್ಲ ಅಂತ ಬೇಜಾರು ಅಷ್ಟೆ. ನಿಮ್ಮಪ್ಪ ಬಂತು. ಫುಲ್ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊತಾ ಇದೀಯ. ಆಯ್ತಾ, ಹೋಗೋಣ. ಹಾಂ, ಏಕೆ ಅಮ್ಮ ಒಂದು ಜೊತೆ ತಂದೈತೆ ಹೊಸ ಬಟ್ಟೆ.
ಅದಕ್ಕೆ ಹೋಗ್ಬೇಕಾದ್ರೂ ಹೊಸದಿರಲಿ, ಅಲ್ಲೂ ಹೊಸದಿರಲಿ, ಎಲ್ಲ ಕಡೆ ಹೊಸದಿರಲಿ. ಸುಮ್ಮನೆ ಹಾಕೊಂಡಿದ್ದೀನಿ ಬಿಡು. ಈಗೇನು ನಿನ್ನ ಪ್ರಾಬ್ಲಮ್? ವಾಟ್ಸ್ ಯೋರ್ ಪ್ರಾಬ್ಲಮ್? ಈ ಫ್ಯಾನ್ ಬರ್ತಾ ಇಲ್ಲ. ಹೋಗೈತೆ ತಾನೇ ಆಯ್ತಲ್ಲ, ನಾನೇನು ಮಾಡೋದು? ಆಗ ಬ್ಯಾಗ್ ಎತ್ಕೊಂಡಿ, ಬಾಗ್ಲತ್ತೀನಿ ಇವೆಲ್ಲ ಇಲ್ಲೇ ಎತ್ಕೊಂಡು ಬೀಗ ಹಾಕೊಂತೀವಿ. ಇವನು ಇಲ್ಲೇ ಇರಲಿ ಬಿಡು, ಇವನು ಇಲ್ಲೇ ಇರಲಿ ಅಲ್ವಾ? ಇವನು ಇಲ್ಲೇ ಇರಲಿ. ಬಾ ಆಯ್ತು ನೋಡಿ, ಇರ್ಲಿ ಬಿಡು, ಇಲ್ಲೇ ಯಾಕೆ ಕಾಡಲ್ಲಿ ಏನ ನಾವು ಹೋಗಿ ಬಂದ್ಬಿಡ್ತೀವಿ, ನೀವು ಇಲ್ಲೇ ಕೂತಿರ್ರಿ ಇಬ್ರು. ಆನೆ ಮೇಲೆ ಅಂಬೇರಿ ಮಾಡ್ತಾಳ್ ಕಣೋ. ಇಬ್ರು ಇಲ್ಲೇ ಕೂತಿರ್ರಿ, ನಾವು ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಆಯ್ತಾ? ಇಲ್ಲೇ ಬಿಡಮ್ಮ ಅವನ್ನ, ಬೇಡ ಹಂಗಾರೆ. ಹೇಳಿದ ಮಾತು ಕೇಳಲ್ಲ ಅವನು. ಇಲ್ಲೇ ಕೂತಿರ್ರಿ, ಬಂದ್ಬಿಡ್ತೀವಿ ಆಯ್ತಾ? ಪ್ಲೀಸ್ ಅಜ್ಜಿ ಏನು, ಪ್ಲೀಸ್ ಅಜ್ಜಿ ಏನು, ನಾನು ಬರ್ತೀನಿ ಏನು. ಎಷ್ಟೊಂದು ಕರ್ಕೊಂಡೋಗ್ತೀಯಾ? ಬಂದಿರೋದೇ ಲೇಟು. 10:30 ನಮ್ಮನ್ನ ರೆಡಿ ಮಾಡಿಸ್ಬಿಟ್ಟು 12:30 ಕರ್ಕೊಂಡು ಹೋಗ್ತಾ ಇದೆಯಾ ಪೊಲೀಸರವ್ರೆ. ನೀನು ಗಾಡಿ ಹಿಡೀಲಿ ಅಂತಾನೆ ಕಾಯ್ತಾ ಇರ್ತೀಯಲ್ಲ. ಎಲ್ಲ ರನ್ನಿಂಗ್ ಮಾಡಿಸ್ಕೊಬಿಟ್ಟು ಇವಾಗ ಎಳ್ಕೊಂಬಿಟ್ಟ ಕಳ್ಳ. ಎಲ್ಗೋಯ್ತಿದ್ಯಾ? ಎಲ್ಲಿ ಎಲ್ಗೋಯ್ತಿದ್ಯ? ಒಂದ್ಸಲಿ ಹುಗಿಯನ್ನು ನೋಡ್ತೀನಿ ದೀಕ್ಷಾ. ಹುಗಿಯನ್ನು ಸೊ ಆ್ಯಕ್ಚುಲಿ ನಾವು ಮಳವಳ್ಳಿಲಿ ಸ್ಟಾಪ್ ಮಾಡಿ ಊಟನ ಪಾರ್ಸಲ್ ತೊಗೊಂಡ್ವಿ. ಮಸಾಲೆ ದೋಸೆ ಆ್ಯಂಡ್ ಫ್ರೈಡ್ ರೈಸು ಆ್ಯಂಡ್ ಗೋಬಿ ಮತ್ತು ಸೆಟ್ ದೋಸೆ ಇಷ್ಟೊಂದು ತೊಗೊಂಡು ಪಾರ್ಸಲ್ ತೊಗೊಂಡು ಕಾರಲ್ಲೇ ತಿಂದ್ವಿ. ನಾನು ಎಲ್ಲಿ ಕೊಡಿ? ಏನು ಕೊಡಲಿ? ಕೊಡು, ಕವರ್ ಕೊಡು. ಏನಿಲ್ಲ, ಫ್ರೈಡ್ ರೈಸ್. ಈ ದೋಸೆ ಅಮ್ಮ, ಇನ್ನೊಂದು ಕವರು. ಚೆನ್ನಾಗೈತಾ? ಚೆನ್ನಾಗೈತೇನಮ್ಮ? ಇದು ಮರ್ಗೆನ್ಸ್ದು ಬದದೆಲ್ಲ ದಪ್ಪದು, ಅದನ್ನ ಒಡೆದ್ಬಿಟ್ಟು ಎಣ್ಣೆಗೆ ಹಾಕ್ಬಿಟ್ಟು ಕೊಡೋದು. ಇದು ಜಾತ್ರೆಯಲ್ಲಿ ಹಾಕ್ತಿದ್ರು, ಜಾತ್ರೆಯಲ್ಲಿ ಈ ಸಲ ಹಾಕ್ಲೇ ಇಲ್ಲ.
ಯಾರಿಗೂ ಏನೋ ಆಗಿರೋದು ಕಣೆ, ಬರೀ ಗಾಡಿ ಟಚ್ ಮಾಡ್ಕೊಂಡವ್ರು ಏನೋ ಅನ್ಸುತ್ತೆ. ಗಾಡಿ ಟಚ್ ಬುಲೆಟ್ ಅವ್ರು ಎತ್ಕೊಂಡು ಹೋಗ್ಲಿಲ್ವ ಈಗ? ಎತ್ಕೊ ಹೋಗ್ಬಿಟ್ಟವ್ರೆ. ಇಲ್ಲೇನಾಗೈತೆ, ಬರೀ ಬಸ್ಗಳೇ ನಿಂತಕೊಂಡ. ಬಿಡ್ತಾ ಇಲ್ವಾ? ಸ್ಟ್ರೈಕ್ ಇವ್ರು ಏನೋ ಮಾಡ್ಕೊತಾವ ಅಷ್ಟೇ. ಸೊ ಆ್ಯಕ್ಚುಲಿ ಅನೂರಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಹಳ್ಳಿ ಜನಗಳು. ಯಾಕಂದರೆ 3 ಜನನ ಎನ್ಕೌಂಟ್ರ್ ಮಾಡಿ ಸಾಯಿಸ್ಬಿಟ್ಟಿದ್ದಾರಂತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ಸೊ ಹಾಗಾಗಿ ಅಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ರು. ಹಳ್ಳಿಗಳ ಮೇಲೆ ಸುತ್ತಕೊಂಡು ಹೋಗೋಷ್ಟರಲ್ಲಿ 5 ಗಂಟೆ ಗೈಸ್. 4:45ಗೆ ತಾಳ್ಬೆಟ್ಟನ ರೀಚ್ ಆದ್ವಿ. ಅಲ್ಲಿಗೆ ಅರ್ಧ ಗಂಟೆಲಿ ಮೇಲ್ಗಡೆ ಕರ್ಕೊಂಡು ಹೋದ. 5:15 5:15 ಆಗಿತ್ತು ಅಂತ ಅಂದ್ಕೊಳ್ಳಿ. ಸೊ ನಾವು ಆ್ಯಕ್ಚುಲಿ ಹರೀಶ 10 ಗಂಟೆಗೆ ಬರ್ತೀನಿ, 10:15 ಹೊರಡೋಣ ಅಂತೇಳಿ 10 ಗಂಟೆಗೆ ರೆಡಿ ಮಾಡಿಸಿ ನಮ್ಮನ್ನ 12 ಗಂಟೆಗೆ ಬಂದ. 12 ಗಂಟೆಗೆ ಬಂದಾದಮೇಲೆ ಅವ್ನು ಸ್ನಾನ ಮಾಡಿ ಮತ್ತೆ ಅವ್ರದ್ದೆಲ್ಲ ನಮ್ಮದೆಲ್ಲ ಆಗಿ ಹೊರಡೋ ಅಷ್ಟರಲ್ಲಿ 12:15 ಆಗಿತ್ತು ಇಲ್ಲಿಂದ ಹೊರಟಾಗ. ಓಕೆ ಫೈನ್, 3 ಗಂಟೆ 3:30 ಅಷ್ಟರಲ್ಲಿ ಕರ್ಕೊಂಡು ಹೋಗ್ತೀನಿ ಬಾರೆ ಅಂತ ಕರ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ನೋಡಿದ್ರೆ ಅನೂರಲ್ಲಿ ಸ್ಟ್ರೈಕು ಬಿಡ್ತಾಯಿಲ್ಲ. 1/2 ಅವರ್ ವೆಯ್ಟ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಬಿಡ್ತಾರೇನೋ ಅಂತ. ಇಲ್ಲ, ರಾತ್ರಿ ಎಲ್ಲ ಮಾಡಿದ್ದಾರೆ, ರೋಡಲ್ಲೇ ಮಲ್ಕೊಬಿಟ್ಟಿದ್ರು ಆ್ಯಕ್ಚುಲಿ. ಅದಾದಮೇಲೆ ಹಳ್ಳಿ ಸೈಡಲ್ಲೆಲ್ಲ ಬಳಸ್ಕೊಂಡು ಹೋದ್ವಿ. ಬೇಗ ಬಿಡಿ, ನಮಗೆ ಬೇಗ ಹೋಗಬೇಕು. ಹೇಳಪ್ಪ, ಫೋನ್ ಮಾಡಿ. ಹಲೋ ಹೇಳ, ಫೋನ್ ಮಾಡಿ ಹೇಳು, ಫೋನ್ ಮಾಡಿ ಹೇಳು ಅವ್ರಿಗೆ, ಇನ್ಸ್ಪೆಕ್ಟ್ರಿಗೆ ಹೇಳಿ ಫೋನ್ ಮಾಡಿಟ್ರಲ್ಲ, ಔಟ್ ಬ್ಲಾಕ್ ಆಗಿದೆ ಹೇಳು ಬೇಗ. ಬಿಡಿ ಪ್ಲೀಸ್, ಇಲ್ಲಿ ಹೋಗೋಕ್ಕಾಯ್ತಾ ಇಲ್ಲ ನಮಗೆ ಅಂತ ಹೇಳಪ್ಪ. ಅವನು ಫೋನ್ ತೆಗೆದ್ರೆ ಮಾತಾಡಲ್ಲ, ಸೈಲೆಂಟ್ ಬಾಯ್. ದೀಕ್ಷಿತ್ ಇಸ್ ಸೈಲೆಂಟ್ ಬಾಯ್. ಹಲೋ, ಎಲ್ಲಿದೆ? ಇದು ಬೆಟ್ಟಕ್ಕೆ ಹೋಗಿದ್ದ ನಿನ್ನೆ. 50 ಹುಡುಗೆ ಬಂದಾಗಿದೆ ಇವಾಗ. ಈಗ ಹರೀಶ್ ಅವರು ಫುಲ್ಲು ಜೋಶಲ್ಲಿ 100 ಸ್ಪೀಡಲ್ಲಿ ಕರ್ಕೊಂಡೋಗಿ ನಮ್ಮನ್ನ 4 ಗಂಟೆಗೆ ಬೆಟ್ಟಕ್ಕೆ ತಲುಪಿಸ್ತಾರೆ. ಅರ್ಧ ಗಂಟೆಗೆ 3:45. ಅಯ್ಯೋ ರಾಮ. ನೋಡ್ಕೊಂಡ್ಬಿಡು, ಮಾಡಕ್ ಬಿಟ್ಟಿಲ್ಲ ಅಂತ. ಅಲ್ಲೇ ಇರೋದಾದ್ರೆ ಒಂದು ಹೇಳ್ಬೇಕಿತ್ತು ತಾನೇ. ಚಾಪೆ ಗೀಪೆ ಎಲ್ಲ ತರುವವರು ಎಲ್ಲ 10 ಗಂಟೆ ಬಿಟ್ರೆ 12 ಗಂಟೆ ಮನೆಗೆ ಬರ್ತೀವಿ. ಬಿಡ್ಲಿಲ್ಲ, ನಂಗೆ ಸ್ಟ್ರೈಕ್ ಮಾಡ್ತಾವ್ರೆ ಅಂತಂದ್ರೆ ಏನು ಮಾಡ್ತೀಯಾ? ಅವ್ನು ನೋಡ ಸಾಕತ್ತಾಗಿ ತಿರುಗಿಸ್ತಾರ. ಸೊ ಫೈನಲಿ ತಾಳ್ಬೆಟ್ಟನ ರೀಚ್ ಆಗಿದ್ದೀವಿ. ಅಲ್ಲಿ ಕೈಕಾಲು ತೊಳ್ಕೊಂಡು ಧೂಪ ಹಾಕಿ ಒಂದ್ಸಲಿ ಹುಗೆ ಮಾದಪ್ಪ ಅಂತ ಹೇಳಿ
ಬರೋಣ ಅಂತ ವಿಭೂತಿ ಇಕ್ಸ್ಕೊಂಡು ಬರೋಣ ಅಂತೇಳಿ ನಿಲ್ಸಿದ್ವಿ. ಮಾಮೂಲಿ ಆ್ಯಸ್ ಯೂಶ್ವಲ್ ತಾಲ್ಬೆಟ್ಟಲ್ಲಿ ಧೂಪ ಹಾಕಲೇಬೇಕು ಓದೋರೆಲ್ಲರೂ. ಸೊ ಧೂಪ ಹಾಕೋಣ ಅಂತ ನಿಲ್ಸಿದ್ವಿ. ಉಗೇನೋ ಬೆಟ್ಟ ಹತ್ತುತ್ತಾ ಇದೀವಿ. ಉಗೇನು ಉಗೇ ಮಾದಪ್ಪ. ಇದು ಕಾಡಿ ಮೂವದೆ ಸರಿ ಐತೆ. ಈ ಒಂದು ಚಿನ್ನದ ತೇರನ್ನ ನಮ್ಮಮ್ಮ ಅರ್ಕೆ ಮಾಡ್ಕೊಂಡಿರೋದು. ಸೊ ಹಾಗಾಗಿ ನನ್ನ ಮಗನ ಹೆಸರಲ್ಲಿ, ಹಾಗಾಗಿ ನಮ್ಮ ಅಮ್ಮನೇ ಅಮೌಂಟ್ ಕೊಡ್ತಾ ಇರೋದು 3,001 ಅಮೌಂಟ್ನ ಕೊಟ್ಟಾದ್ಮೇಲೆ ಅವರು ಒಂದು ಚೀಟಿ ಕೊಡ್ತಾರೆ. ಅದಾದಮೇಲೆ ಒಂದು ಗದೆ ಮತ್ತು ಟೈಮ್ ಕೊಡು ಜೋಜಿಗೆ ಬಾ. ಚೇತ ಒಬ್ಳೆ ಒಳ್ಳೆ ಬಾ, ಬೇಗ ಮುಡಿ ಕೊಡ್ಸೋಣ, ಬೇಗ ಬಾ. ಬೋಡ ಇನ್ಮೇಲೆ ದೀಕ್ಷೆ ಬೇಗ ಬಾ ಬಾ. ಬೈತೈತೆ ಅಜ್ಜಿ ಅನ್ಕೊಂಡೆ, ಮಿಷಿನ್ ಇಲ್ಲ. ಒಬ್ಬೊಬ್ರಿಗೆ ಒಂದೊಂದು ಬ್ಲೇಡು ನಾವೇ ತಗೋಬೇಕು. ತಲೆ ನಿನ್ಸ್ಬೇಕು ಅವನಿಗೆ. ತಂದೈತೆ ಕಟ್ಟಿಂಗ್ ಮಾಡ್ತಾವ್ರೆ. ಕಟ್ಟಿಂಗ್ ಒಂದು ಕಳಶ ಮತ್ತು 10 ಲಾಡು ಮತ್ತು ಒಂದು ವಸ್ತ್ರನ ಕೊಡ್ತಾರೆ. ಸೊ ಆ್ಯಕ್ಚುಲಿ ನಾವು 5:15ಗೆ ರೀಚ್ ಆಗಿದ್ವಿ. 5:15ಗೆ ರೀಚ್ ಆಗಿ 6 ಗಂಟೆ ಅಷ್ಟರಲ್ಲಿ ಮುಡಿ ಕ್ಲೋಸ್ ಆಗಿಬಿಡುತ್ತೆ ಅಂತಂದರು. ಪಟಾರ್ ಅಂತ ಹೋಗಿ ಮುಡಿ ಕೌಂಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡು ಪಟ್ಟಂತ ನನ್ನ ತಂಗಿಗೂ ಮುಡಿ ಕೊಡಿಸಿದ್ವಿ ನಾವು. ಅವಳಿಗೂ ಮುಡಿ ಕೊಡಿಸಿ ಇವನಿಗೂ ಮುಡಿ ಕೊಡಿಸಿ ನಾವಿಬ್ಬರು ಕಳಶ ಇಸ್ಕೊಬರೋಕ್ಕೆ ಹೋಗ್ತಾಯಿದ್ವಿ. ಏಕೆಂದರೆ ಅಲ್ಲಿ ನನ್ನ ತಂಗಿ ನಿಧಾನಕ್ಕೆ ಬರ್ತಾಳಲ್ವ, ಅದಕ್ಕೆ ನಮ್ಮಮ್ಮ ನಿಧಾನಕ್ಕೆ ಕರ್ಕೊಂಬರೋಕ್ಕೆ ಹೋಗಿದ್ರು. ಅದಾದಮೇಲೆ ಮೇಲಿಗೆ ಬರೋ ಅಷ್ಟರಲ್ಲಿ ನಮ್ಮಮ್ಮ ಎಲ್ಲೋ ಮಿಸ್ಸಿಂಗು. ಫೋನ್ ನೋಡಿದ್ರೆ ನೆಟ್ವರ್ಕ್ ಸಿಗ್ತಾಯಿಲ್ಲ, ಜಿಯೋ ಮಾತ್ರ ಅಲ್ಲಿ ಸಿಗೋದು. ಸೊ ಅದು ಚಿನ್ನದ ತೇರು ಎಳೆಯೋಕ್ಕೆ ಟೈಮ್ ಆಗೋಯ್ತು. ಸೊ ನಾವು ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ರೆ ನಮ್ಮಮ್ಮ ಕಾಯ್ದು ಸಾಕಾಗಿ ನಮ್ಮಮ್ಮ ಅಂತೂ ಚಿನ್ನದ ತೇರು ಮುಂದೆನೇ ನಿಂತಿದ್ದು ನಾವು, ನೀವೆಲ್ಲಿ ಹೋಗಿದ್ರಿ ಅಂತ. ಬಟ್ ನಾವು ಚಿನ್ನದ ತೇರಿಂದ ಮುಂದೆ ಇನ್ನೊಂಚೂರು ಮುಂದೆ ನಿಂತ್ಕೊಂಡಿದ್ವಿ. ಅಲ್ಲೆಲ್ಲ ಜನ ಅಲ್ವಾ, ಅಲ್ಲೆಲ್ಲ ಹೋಗಲ್ವೇನೋ ಅಂತ ಹೇಳ್ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ವಿ. ಫೋನು ಮಾಡಿಸಿಲ್ಲ ನಮ್ಮಮ್ಮ ಯಾರ ಕೈಲೇನು. ಸೊ ಅದಾದಮೇಲೆ ಚಿನ್ನದ ತೇರು ಎಳೆದ್ಬಿಟ್ರು. 7 ಗಂಟೆಗೆ ಕಣ್ಣು ತುಂಬ ಮಾದಾಪುರನ ನೋಡಿಕೊಂಡು ಮನಸ್ಫೂರ್ತಿ ಬೇಡ್ಕೊಂಡು ಸ್ವಲ್ಪ ಬೇಗ ಆದರೂ ಆ್ಯಕ್ಚುಲಿ ನಾವು 3:30-4 ಗಂಟೆಗೆ ತಲುಪಿಬಿಟ್ಟಿದ್ರೆ ಎಲ್ಲ ಕರೆಕ್ಟಾಗಿ ಆಗೋದು. ಆ ಅನೂರಲ್ಲಿ ಏನಾದರೂ ಸ್ಟ್ರೈಕ್ ಮಾಡಲಿಲ್ಲ ಅಂದರೆ ಎಲ್ಲ ಕರೆಕ್ಟಾಗೋದು. ಅನೂರಲ್ಲಿ ಸ್ಟ್ರೈಕ್ ಮಾಡಿ ನಮಗೆ 1.5 ಅವರ್ ಲೇಟ್ ಆಯಿತು. ಸೊ ಇಲ್ಲ ಅಂತಂದರೆ ಇನ್ನೂ ಸ್ವಲ್ಪ ನೆಮ್ಮದಿಯಾಗಿ ಇರ್ತಿತ್ತು. ಇಲ್ಲ ಸ್ವಲ್ಪ ಜಾಸ್ತಿ ಬೇಗ ಆಗೋಯಿತು. ಸೊ ಫೈನಲಿ ಮಾದಪ್ಪ ಚಿನ್ನದ ತೇರ ಮೇಲೆ ಗೇಟಿಂದ ಹೊರಗಡೆ ಬಂದರು. ಒಂದ್ಸಲಿ ಎಲ್ಲರೂ ಉಗೆ ಅನ್ಬಿಡಿ ಇಲ್ಲಿಂದನೇ. ಸೊ ಯಾರೆಲ್ಲ ಮಾದೇಶ್ವರನ ಬೆಟ್ಟಕ್ಕೆ ಚಿನ್ನದ ತೇರು ನೋಡಬೇಕು ಅಂತಲೇ ಹೋಗ್ತಿರೋ ಎಲ್ಲೋ ಗೊತ್ತಿಲ್ಲ, ನಾನಂತೂ ಚಿನ್ನದ ತೇರು ನೋಡಬೇಕು ಅಂತಲೇ ಹೋಗೋದು. ಸೊ ನನಗೆ ಅಲ್ಲಿ ಗರ್ಭಗುಡಿಲಿ ನೋಡೋದಕ್ಕಿಂತ ನನಗೆ ಚಿನ್ನದ ತೇರ ಮೇಲೆ ನೋಡೋದೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇಲ್ಲಿ ನನ್ನ ಮಗುನಿಗೆ ಆ್ಯಕ್ಚುಲಿ 3:30-4 ಗಂಟೆಗೆ ತಲುಪಿದ್ರೆ ಅಲ್ಲಿ ಬೇಗ 5 ಗಂಟೆ 5:15 ಅಷ್ಟೆಲ್ಲ ಮುಗಿಸಿ ಒಂದು ಈ ಥರ ಮಾದಪ್ಪಂದು ವೇಷ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಫೋಟೋ ತೆಗಿಯೋಣ ಅಂತ ಎಲ್ಲ ತೊಗೊಂಡು ಹೋದರೆ ಅವನು ಹಾಕಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಅವನಿಗೆ ತಲೆಯಲ್ಲಿ ಮುಡಿ ಕೊಟ್ಬಿಟ್ಟಿದ್ವಲ್ಲ, ಆ ತಲೆ ಮೇಲೆ ಅವನಿಗೆ ಚುಚ್ತಾ ಇತ್ತು. ಟವಲ್ ಹಾಕಿದ್ರೆ ಅವ್ನು ಹಾಕಿಸ್ಕೊಳ್ಳೋಕ್ಕೆ ರೆಡಿ ಇಲ್ಲ, ಮತ್ತು ನಿಂತ್ಕೊಳ್ಳೋಕೆ ರೆಡಿ ಇಲ್ಲ. ಅವ್ನು ನಿದ್ದೆ ಬರ್ತಾಯಿತ್ತು ಏನೋ ಆ ಜನ ನೋಡಿ. ಇಲ್ಲಿಂದ ಬೇರೆ ಕೂತ್ಕೊಂಡು ಬಿಸಿಲಲ್ಲೆಲ್ಲ ಹೋಗಿದ್ನಲ್ವ, ಸೊ ಹಾಗಾಗಿ ಅವನಿಗೆ ಪ್ರೆಷರ್ ಆಯಿತು ಏನೋ, ಅವ್ನು ಹಾಕಿಸ್ಕೊಳ್ಳೋಕೆ ರೆಡಿ ಇಲ್ಲ. ಅವ್ನಿಗೆ ಎಷ್ಟು ಹಾಕಿಸ್ಕೊಂಡು ಅಷ್ಟನ್ನು ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ನನಗೆ ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಂತ ಆಸೆ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮು ನೋಡೋಣ ಅಂಥೇಳಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಅಳ್ತಾ ಇದ್ದಾನೆ, ಹಠ ಮಾಡ್ತಾಯಿದ್ದಾನೆ ಅಂತ. ಅವನು ಏನೂ ಹಾಕಿಸ್ಕೊಳಕ್ಕೆ ರೆಡಿ ಇರಲಿಲ್ಲ. ಹೋಗಿ ಸದ್ಯ ನಿದ್ದೆ ಮಾಡಬೇಕು, ಅವನು ನಿದ್ದೆ ಬಂದ್ಬಿಟ್ಟಿತ್ತು ಅವನಿಗೆ. ಆಲ್ಮೋಸ್ಟ್ ಚಿನ್ನದ ತೇರು ಎಳ್ದಾದ್ಮೇಲೆ ನಾವು ದರ್ಶನಕ್ಕೆ ಹೋಗಿರೋದು. ಚಿನ್ನದ ತೇರು ಎಳ್ದಾದ್ಮೇಲೆ ನಾವು ದರ್ಶನಕ್ಕೆ ಹೋಗಿ ನಿಂತ್ಕೊಂಡಿದ್ದು. ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಫಸ್ಟು ಚಿನ್ನದ ತೇರು ಎಳಿಸ್ಬಿಡೋಣ ಅಂಥೇಳಿ ನಿಂತ್ಕೊಂಡು. ಅದಾದಮೇಲೆ ಫುಲ್ಲು ರಶ್ ಇದ್ದರು ಗೈಸ್. ಇವತ್ತು ಇಂಡಿಪೆಂಡೆನ್ಸ್ ಡೇ, ಎಲ್ಲರಿಗೂ ರಜಾ, ವೀಕೆಂಡು. ಎಷ್ಟು ರಶ್ ಇದ್ದರು ಅಂದರೆ ಆಮೇಲೆ ಡೈರೆಕ್ಟಾಗಿ ನನ್ನ ತಂಗಿನ ಬಿಟ್ರಲ್ಲ, ಅದರಿಂದ ನಾವು ಕೂಡ ಬಂದುಬಿಟ್ವಿ ಒಳಗಾಸಿ. ಸೊ ಬೇಗ ದರ್ಶನ ಆಯಿತು, ಚೆನ್ನಾಗಿ ದರ್ಶನ ಆಯಿತು, ತೃಪ್ತಿಯಾಗಾಯಿತು. ಸೊ ದರ್ಶನ ಮಾಡಿಕೊಂಡು ಪ್ರಸಾದ ಕೊಡ್ತಾಯಿದ್ರು. ನಮಗೆ ಲಾಸ್ಟ್ ಆಗಿದ್ದು ಪ್ರಸಾದ ಪೊಂಗಲ್ಲು, ಅಲ್ಲಿ ನೈವೇದ್ಯ ಮಾಡಿದರು ಅಂತ ಹೇಳ್ಬಿಟ್ಟು 7 ಗಂಟೆಲಿ ಕೊಡ್ತಾಯಿದ್ರು. ಅದೇ ಚಿನ್ನದ ತೇರು ನೈವೇದ್ಯ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ನಮಗೆ ಲಾಸ್ಟ್ ಆಯ್ತಾಯಿತ್ತು ಅದು. ಸೊ ಅದಾದಮೇಲೆ ಅವನಿಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿಬಿಟ್ಟು
ಒಂದು ರೌಂಡ್ ಮಾದಪ್ಪನ ನೋಡ್ಕೊಂಡು ಬರೋಣ ಅಂಥೇಳಿ ಸುತ್ತ ಹಾಕೋಣ ಅಂಥೇಳಿ ಬಂದ್ವಿ. ಸೊ ಎಷ್ಟು ಜನ ಇದ್ದಾರೆ ನೀವು ನೋಡ್ತಾ ಇರ್ಬೋದು. ನಾವು ನಂದಿ ಹತ್ರ ಬಂದ್ವಿ. ಅದಾದಮೇಲೆ ನಾನು ಇಲ್ಲಿ ಕ್ಯಾಪ್ಚರ್ ತೊಗೋತಾ ಇದ್ದೀನಿ. ಎಷ್ಟು ಜನ ಕ್ಯೂ ನಿಂತಿದ್ದಾರೆ. ನಾನು ಇಷ್ಟ ಹೇಳ್ತಿದ್ದೆ, ನಾನು ಏನಾದ್ರು ಕ್ಯೂವಲ್ಲಿ ನಿಂತಿದ್ರೆ 3 ಅವರ್ ಆದರೂ ದರ್ಶನ ಆಯ್ತಾ ಇರಲಿಲ್ಲ ಅಂಥೇಳಿ. ಅದಾದಮೇಲೆ ಊಟಕ್ಕೆ ಬಂದ್ವಿ. ಪಲಾವ್ ಅಂತೂ ಸಖತ್ತಾಗಿ ಮಾಡಿದರು ಗೈಸ್. ಅದು ನನ್ನ ಮಗ ತಿಂದಾದ್ಮೇಲೆ ಜೋಶ್ ಬಂದ್ಬಿಡ್ತು ಅವನಿಗೆ. ಡ್ಯಾನ್ಸ್ ದೀಕ್ಷಾ ಅಲ್ಲಿ ಫ್ರೆಂಡ್ ಈಗ ಜೋಶ್ ಬಂದದ ಅನೌಂಟ್ ಮೇಲೆ ಫೋನ್ ಮಾಡಿ ನಡಿ. ಕುತ್ಕೊಳ್ರಿ, ಕುತ್ಕೊಳ್ಳಿ ಮಾದಪ್ಪವ್ರೆ. ಈಗ ನೀನು ಬಟ್ಟೆನ ಹಾಕಿಸ್ಕೊಂಡಿಯೇನೋ ಈಗ? ನೀರು ಕುಡಿಬೇಕಿತ್ತು ನಾನೇನು. ಮಾಮ ಮಾಮನೇ ಅದು? ಮಾಮ ಏನು? ಎಲ್ಲ ಹೋಯ್ತಲ್ಲ ನಿಮ್ಮ ಮಾಮ ಈಗ. ಓ ಬಾಯ್ಲಿ ಬಾಯ್ಲಿ ನಡಿ ಬಾಯ್ಲಿ. ಏನು ಹೋಗೋ ತಗಸ್ಕೋಗ, ಮಾತಪ್ಪಂದ ಅಂತ ಅವ್ನು ತಗಸ್ಕೋಗೋ. ಲೈಟ್ ತಗೊಡ್ತೈತೆ ಅಜ್ಜಿ. ಆಟ ಸಾಮಾನ್ JCB ಬೇಡವಾ? ಬೇಡವಾ ದೀಕ್ಷೆ ನಿನ್ಗೆ? ಹೋಗ, ಅಜ್ಜಿನೇ ಹೋಯ್ತೈತೆ. ನಾನು ಹೋಯ್ತೀನಿ. ಬಾಯ್ ಬಾಯ್. ಕಲ್ಲಾಸ್ವಾಮಿ ಕಲ್ಲಾಸ್ವಾಮಿ. ವಾ ಅಜ್ಜಿ ಹೋಯ್ತೈತೆ. ನಾನು ಆಟ ಸಾಮಾನು ತಗೋ. ಒಂದು 10:30ವರೆಗೂ ಕೂತ್ಕೊಂಡು 11 ಗಂಟೆಗೆ ಹೊರಟ್ವಿ ಗೈಸ್. ಮಾದೇಶ್ವರನ ಬೆಟ್ಟ ಬಿಟ್ಬಿಟ್ವಿ. ಅದಾದಮೇಲೆ ಒಂದು 2 ಗಂಟೆಗೆ ಮನೆಗೆ ಸೇರಿದ್ವಿ ನಾವು. ಅದೇನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ, ಇಷ್ಟೇ ನನಗೆ ಕ್ಲಿಪ್ಪಿಂಗ್ ತೊಗೊಂಡಿರೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಅಣ್ಣ ಅಲ್ಲಿ ಮಾದೇಶ್ವರನ ಬೆಟ್ಟದಲ್ಲಿ ಸಿಕ್ಕಿದ್ರು. ಸೊ ಅದಕ್ಕೆ ನನ್ನ ಮಗ ಖುಷಿಯಾಗ್ಬಿಟ್ಟಿದ್ದ. ಮಾಮ 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 ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾ ಇದ್ದ. ಯಾವ ಕಡೆ ಯಾಸಿಂದ ಬಂದ್ರಿ ನೀವು ಅಂತ ಕೇಳ್ತಾ ಇತ್ತು. ಅಲ್ಲಿ ಟೋಲ್ ಮೇಲೆ ಬಂದು ನಾವು ಅಂತೇಳಿ ಹೇಳ್ತಾಯಿದ್ದು. ಯಾಕಂದರೆ ಅಂದ್ವೇ ಅಲ್ಲೇ ಅವ್ರೂರು. ಸೊ ಬಿಟ್ಬಿಡ್ತೀರಾ ಅಂತೇಳ್ಬಿಟ್ಟು ಕೇಳ್ತಾಯಿತ್ತು ಅಲ್ಲಿ. ಸೊ ಟೋಲ್ ಮೇಲೆ ಹೋಗ್ತಾ ಇರೋದ್ರಿಂದ ನಾವು ಅವ್ರ ಊರು ಬರೋಲ್ಲ ಟೋಲ್ ಮೇಲೆ. ಸೊ ಹಾಗಾಗಿ ಟೋಲ್ ಮೇಲೆ ಹೋಗ್ತೀವಿ, ಆಗಲ್ಲ ನಿನ್ನ ಬಸ್ಸಲ್ಲಿ ಹೋಗು ಅಂದ್ಬಿಟ್ಟು ಬಿಟ್ಬಿಟ್ಟು ನಾವು 11 ಗಂಟೆಗೆ ಹೊರಟ್ವಿ. 2 ಗಂಟೆಗೆ ಮನೆಗೆ ಸೇರಿದ್ವಿ ನಾವು.